2 minute ನೂಡಲ್ಸ್ ಇನ್ಸ್ಟೆಂಟಾಗಿ ಆಗುತ್ತೆ. ಇನ್ನೊಂದು ರುಚಿ. ಪೇರೆಂಟ್ಸ್ ಯಾಕೆ ಮಾಡ್ಕೊಡ್ತಾರೆ ಅಂದರೆ ಈಸಿ ಆಗುತ್ತೆ. ಯಾಕೆ ತಿಂತೀವಿ ಅಂದರೆ ರುಚಿಗೋಸ್ಕರ ತಿಂತೀವಿ ಅನ್ನೋ ಹಂತಕ್ಕೆ ಬಂದು, ಯಾಕೆಂದರೆ ನನಗೆ ಹಸಿವಿನ ಮಹತ್ವ ಗೊತ್ತಿಲ್ಲ ಇವಾಗ. ಈಗಿನ ಮಕ್ಕಳಿಗೆ ಏಕಾಗ್ರತೆ ಇರಲ್ಲ, ಈಗಿನ ಮಕ್ಕಳಿಗೆ ಸಿಟ್ಟು ಬೇಗ ಬರುತ್ತೆ. ಯಾಕೆ ಅಂತ ಸಣ್ಣ ಸಮಸ್ಯೆಯಿಂದ ಹಿಡಿದು ಕ್ಯಾನ್ಸರಿನ ತನಕವೂ ಈ ರಾಸಾಯನಿಕಗಳು ಉಂಟು ಮಾಡುತ್ತೆ. ಕ್ಯಾನ್ಸರೇ ಬರಬೇಕು ಅಂತಿಲ್ಲ, ನಮ್ಮ ಜೀವನದ ನೆಮ್ಮದಿ ಹಾಳು ಮಾಡೋಕ್ಕೆ ಗ್ಯಾಸ್ಟ್ರೈಟಿಸ್ ಇದ್ರೂ ಸಾಕು. ನಮಸ್ಕಾರ, ಇದು ಆಹಾರದಲ್ಲೇ ಆರೋಗ್ಯ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. 2 ನಿಮಿಷ ಬಂದೆ, ನೂಡಲ್ಸ್ ಮಾಡಿ ರೆಡಿ ಮಾಡ್ತಾ ಇರ್ತೀನಿ. ಈ ಪರಿಸ್ಥಿತಿ ಇವಾಗ ಎಲ್ಲ ಮನೇಲೂ ಕೂಡ ಕಾಮನ್. ಎಸ್ಪೆಷಲಿ ಈ 2 minute ನೂಡಲ್ಸ್ ಎಷ್ಟು ಡೇಂಜರಸ್ ಮಕ್ಕಳಿಗೆ ಅಂತ. ಇನ್ಸ್ಟೆಂಟಾಗಿ ಆಗುತ್ತೆ, ಮಾಡೋದು ಸುಲಭ ಅನ್ನೋ ಕಾರಣಕ್ಕೆ ನಾವು ಅದರ ಕಡೆಗೆ ಹೋಗ್ತಿದ್ದೀವಿ ಅನ್ನೋದು ಒಂದು ಕಾರಣ. ಇನ್ನೊಂದು ರುಚಿ. ನಮಗೆ ಮನುಷ್ಯನಿಗೆ ಏನಾಗ್ಬಿಟ್ಟಿದೆ ಅಂದರೆ, ಯಾಕೆ ತಿಂತೀವಿ ಅಂದರೆ ರುಚಿಗೋಸ್ಕರ ತಿಂತೀವಿ ಅನ್ನೋ ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ಯಾಕೆಂದರೆ ನಮಗೆ ಹಸಿವಿನ ಮಹತ್ವ ಗೊತ್ತಿಲ್ಲ ಇವಾಗ. ಹಾಗಾಗಿ ಏನು ಮಾಡ್ತಿದ್ದೀವಿ, ನೀವು ಹೇಳಿದಾಗೆ 2 minutesಲ್ಲಿ ಆಗುತ್ತೆ ಅಂತ. 2 minutesಲ್ಲಿ ಆಗಲ್ಲ, ಅದು ಬೇರೆ ವಿಷಯ, ಅದೊಂದು ಭ್ರಮೆ. ಆದರೆ ಏನಾಗ್ತಿದೆ ಮಕ್ಕಳಿಗೆ ಅಂತಲ್ಲ, ಫಾರ್ ಎನಿಬಡಿ ಇಟ್ ಈಸ್ ಹಾರ್ಮ್ಫುಲ್. ಯಾಕೆ ಅಂತ ಅಂದರೆ, ಮೊದಲನೇದಾಗಿ ಯಾವುದೇ ಆಹಾರ ಮಾಡಿದ ತಕ್ಷಣ 3 ತಾಸಲ್ಲಿ ತಿಂದರೆ ಅದರಲ್ಲಿ ಸಾತ್ವಿಕ ಅಂತ ನಾವು ಹೇಳ್ತೀವಿ, ಮನಸ್ಸಿನ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಒಂದು ಪಾಸಿಟಿವ್ ವೈಬ್ಸ್ ಅಂತ ಇವತ್ತಿನ ಭಾಷೆಯಲ್ಲಿ. ಇದು ಮೊದಲನೇದಾಗಿ ಯಾವಾಗ ಮಾಡಿಟ್ಟಿರ್ತೀವಿ, ನಾವು ಮನೇಲಿ ಹೀಗೆ ಮಾಡಬಹುದು. ಆ ಇನ್ಸ್ಟೆಂಟಾಗಿ ಮಾಡಬೇಕು ಅಂತ ಆದರೆ ಅದು ಮುಂಚೆ ಒಂದು ಹಂತದ ತನಕ ಬೆಂದಿರಬೇಕು, ಅರೆ ಬೆಂದು ಇಟ್ಟಿರುವಂಥದ್ದು. ಅಂದರೆ ಒಂದ್ಸಲ ಬೇಯಿಸಿ ಮಾಡಿರುವಂಥದ್ದು, ಅದನ್ನ ಮತ್ತೆ ಬೇಯಿಸ್ತಾ ಇದ್ದೀವಿ. ನಾವು ಹಿಂದೆ ಒಂದ್ಸಲ ರೀಹೀಟ್ ಮಾಡೋದು, ರೀಕುಕ್ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ. ಸೊ ಅಲ್ಲಿ ಏನೇನು ಆಗತ್ತೆ ಸಮಸ್ಯೆಗಳು ಅನ್ನೋದು ಒಂದು. ಆ ಕಾರಣಕ್ಕೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನೊಂದು, ಅದರಲ್ಲಿ ಪೋಷಕಾಂಶಗಳು ಏನಿದೆ ಅವ್ರು ಹೇಳ್ತಾರೆ, ಅದರಲ್ಲಿ ಅದಿದೆ ಇದಿದೆ ಅಂತ. ಕೆಲವೊಂದು ಇರುತ್ತೆ ಕೂಡ, ಫೋರ್ಟಿಫೈ ಮಾಡಿರ್ತಾರೆ, ಅದರದ್ದು ಹಾಕಿರ್ತಾರೆ ಕೆಲವೊಂದು ಪೋಷಕಾಂಶಗಳನ್ನು. ಆದರೆ ಆ ಪೋಷಕಾಂಶಗಳ ಜೊತೆಗೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಫ್ಲೇವರಿಂಗ್ ಹಾಕಿರ್ತಾರೆ ಬೇರೆ ಬೇರೆ. ನಾವೀಗ ಅದರ ಪ್ಯಾಕೆಟನ್ನು ಹಿಂದೆ ನೋಡಿದರೆ ನಮಗೆ ಅದು ಯಾವ ಫ್ಲೇವರ್ ಬರುತ್ತಲ್ಲ, ಆ ಫ್ಲೇವರ್ ಒರಿಜಿನಲಿ ಎಲ್ಲಿಂದ ಬರುತ್ತೆ ಮೂಲತಃ ಅದನ್ನು ಹಾಕಿರ್ತಾರ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅಂತ ಬರೆದಿರ್ತಾರೆ ಅಲ್ಲಿ. ಅದರ ಮಟ್ಟಿಗೆ ದೇ ಆರ್ ಆನೆಸ್ಟ್. ಹಿಂದ್ಗಡೆ ಬರೆದಿರ್ತಾರೆ ಚಿಕ್ಕದಾಗಿ, ನಾವು ಎಲ್ಲಿ ನೋಡ್ತೀವಿ ಅನ್ನೋದ್ರ ಮೇಲೆ. ಸೊ ಈ ಕೃತಕವಾದ ಫ್ಲೇವರ್ ರುಚಿಗೆ ಹಾಕುವಂಥದ್ದು, ಅಥವಾ ಅದನ್ನು ಬೇರೆ ಬೇರೆ ರಾಸಾಯನಿಕಗಳು ದೀರ್ಘಕಾಲ ಬರಬೇಕು, ಹಾಳಾಗಬಾರ್ದು, ಫಂಗಸ್ ಬರಬಾರ್ದು, ಎಲ್ಲ ಕಾರಣಗಳಿಂದ ಹಾಕಿರ್ತಾರೆ. ಅದು ನಮ್ಮ ಮೆದುಳಿನ ಮೇಲೆ, ನರ ಮಂಡಲ ಏನಿದೆ ಅದರ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ನಮ್ಮ ಇಮ್ಯುನಿಟಿಯ ಮೇಲೆ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ. ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕು ಅಂತ ಹೇಳ್ತೀವಲ್ಲ, ಯಾಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕು ಅಂದರೆ, ಅದು ಕೆಲವು ಫ್ರೀ ರ್ಯಾಡಿಕಲ್ ಅಂತ ಒಂದಷ್ಟು ಅಂಶಗಳಿರುತ್ತೆ, ಅದನ್ನು ಹೊಡೆದು ಹಾಕೋದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕು. ಈ ಫ್ರೀ ರ್ಯಾಡಿಕಲ್ಸು ಅಥವಾ ದೇಹಕ್ಕೆ ಹಾನಿ ಮಾಡುವ ಅಂಶಗಳನ್ನು ಇದೆಲ್ಲ ಜಾಸ್ತಿ ಮಾಡುತ್ತೆ. ಈ ಥರ ಕೃತಕ ಅಥವಾ ಹಾನಿಕಾರಕ ರಾಸಾಯನಿಕಗಳನ್ನು ತಗೊಂಡಾಗ ಇದೆಲ್ಲವೂ ಅದರಲ್ಲಿರುತ್ತೆ. ಎಲ್ಲಿಯ ತನಕ ಅಂದರೆ, ನಮಗೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಗ್ಯಾಸ್ಟ್ರೈಟಿಸ್, ಅಸಿಡಿಟಿ ಆಗುತ್ತೆ, ಸುಸ್ತಾಗಬಹುದು, ಮೈಕೈ ನೋವು, ನಿದ್ರೆಯ ಸಮಸ್ಯೆ, ಸುಸ್ತು, ಲೆಥರ್ಜಿ ಆಗುವಂಥದ್ದು, ಸುಸ್ತು, ಜಡತ್ವ, ಏನು ಮಾಡೋದು ಬೇಡ ಅಂತ ಅನಿಸೋವಂಥದ್ದು. ಅದರಿಂದ ಅಂಥ ಸಣ್ಣ ಸಮಸ್ಯೆಯಿಂದ ಹಿಡಿದು ಕ್ಯಾನ್ಸರಿನ ತನಕವೂ ಈ ರಾಸಾಯನಿಕಗಳು ಉಂಟು ಮಾಡುತ್ತೆ ಅನ್ನೋದಕ್ಕೆ ಅಧ್ಯಯನಗಳಿದೆ ಬೇಕಾದಷ್ಟು. ಅಂದರೆ ಈಗ ತಿಂದ ತಕ್ಷಣ ಕ್ಯಾನ್ಸರ್ ಬರುತ್ತೆ ಅಂತ ಅಲ್ಲ. ಈಗ ನಾವೇನಂದ್ಕೋತೀವಿ, ಯಾವುದಾದ್ರು ಆ ಥರ ಒಂದು ಸಂಶೋಧನೆ ಸಿಕ್ಕಿದ ತಕ್ಷಣ ಇದನ್ನು ತಿಂದರೆ ಕ್ಯಾನ್ಸರ್ ಬರುತ್ತಂತೆ ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು ಕ್ಯಾನ್ಸರ್ ಏನು ಹಾಗೆಲ್ಲ ಬಂದುಬಿಡತ್ತಾ ಅಂತ. ಖಂಡಿತವಾಗ್ಲೂ ತಿಂದ ತಕ್ಷಣ ಬರಲ್ಲ, ಆದರೆ ದೀರ್ಘಕಾಲ ತಗೊಂಡಾಗ ನಿಮ್ಮ ದೇಹ ಪ್ರಕೃತಿ ಹೇಗಿದೆ ಅನ್ನೋದ್ರ ಮೇಲೆ ಕೆಲವರಿಗೆ ಯಾವ ಸಮಸ್ಯೆ ಬೇಕಾದರೂ ಬರ್ಬೋದು. ಮತ್ತೆ ನೆನಪಿನ ಶಕ್ತಿ ಬೇಗನೂ ಬರ್ಬೋದು, ಲೇಟು ಬರ್ಬೋದು, ಲಕ್ಷಣಗಳು ಇಲ್ಲದೆ ಇರಬಹುದು. ಹೌದು, ಏನು ಬೇಕಾದರೂ ಆಗ್ಬೋದು. ಕ್ಯಾನ್ಸರೇ ಬರಬೇಕು ಅಂತಿಲ್ಲ, ನಮ್ಮ ಜೀವನದ ನೆಮ್ಮದಿ ಹಾಳು ಮಾಡೋಕ್ಕೆ ಗ್ಯಾಸ್ಟ್ರೈಟಿಸ್ ಇದ್ರೂ ಸಾಕು. ಅಸಿಡಿಟಿ ಆಗ್ತಿದೆ ದಿನಾಗಳು, ಏನು ತಿನ್ನಕ್ಕೂ ಆಗಲ್ಲ ಅಲ್ವಾ ನಮಗೆ. ಹಾಗಾಗಿ ಇದೆಲ್ಲ ಸಮಸ್ಯೆಗಳು ಬರುತ್ತೆ. 2 ನಿಮಿಷದ ಸುಖಕ್ಕೋಸ್ಕರ ಇಡೀ ಜೀವನ ಅನುಭವಿಸಿದಂಗಾಯ್ತು. ಅದು ನಾವು ನಾಲಿಗೆ ರುಚಿ ನಮಗೆ ತುಂಬಾ ಇದು. ಮಕ್ಕಳಿಗೆ ಏನಾಗುತ್ತೆ, ಆ ರುಚಿಗೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ. ಮಕ್ಕಳು ಅಂತಲ್ಲ, ಯಾರೇ ಆಗಲಿ, ದೊಡ್ಡವರಾದ್ರು ಅಲ್ಲ. ಈಗ ಸ್ಪೆಸಿಫಿಕ್ಲಿ ನಾವು ಮಕ್ಕಳನ್ನೇ ಯೋಚನೆ ಮಾಡೋದಾದ್ರೆ, ಒಂದು ಏನಾಗುತ್ತೆ, ಮಕ್ಕಳಿಗೆ ರುಚಿ ಬೇಕು ಅಂತ ಅನ್ಸುತ್ತೆ, ಆ ರುಚಿಗೋಸ್ಕರ ಮಕ್ಕಳು ತಿನ್ನುವಂಥದ್ದು. ಮತ್ತೆ ಪೇರೆಂಟ್ಸ್ ಯಾಕೆ ಮಾಡ್ಕೊಡ್ತಾರೆ ಅಂದರೆ ಈಸಿ ಆಗುತ್ತೆ ಅಂತ.
ತುಂಬ ಜನ ಮಕ್ಕಳಿಗೆ ಶಾಲೆಗೆ ಊಟದ ಡಬ್ಬಿಯಲ್ಲಿ ಇದನ್ನು ಮಾಡಿ ಹಾಕಿ ಕಳಿಸ್ಬಿಡ್ತಾರೆ. ನನ್ನ ಒಂದೇ ಪ್ರಶ್ನೆ ಏನು ಅಂದರೆ, ನಿಮ್ಮ ಮಕ್ಕಳಿಗೆ ಹೊಟ್ಟೆಗೆ ಸರಿಯಾಗಿ ಕೊಡೋದಕ್ಕೆ ನಿಮಗೆ ಸಾಧ್ಯ ಆಗಲ್ಲ ಅಂದರೆ ಅದಕ್ಕಿಂತ ಮುಖ್ಯವಾದ ವಿಷಯ ಜೀವನದಲ್ಲಿ ಏನಿದೆ? ಯಾವತ್ತೋ ಒಂದಿನ ಕೊಡಿ, ಖಂಡಿತ ಬೇಡ ಅಂತ ಹೇಳಲ್ಲ. ಯಾಕಂದರೆ ತುಂಬ ಪೊಲಿಟಿಕಲಿ ಕರೆಕ್ಟಾಗಿ ಹೇಳಿದ್ರಿ ಆ ವಿಷಯ. ಅಲ್ಲ, ಆ ಸೀರಿಯಸ್ನೆಸ್ ಬೇಕು. ಅಂದರೆ ಒಬ್ಬ ಮಗುವನ್ನ ಹೆತ್ತ ಮೇಲೆ ಆ ಜವಾಬ್ದಾರಿ ಬೇಕು. ಮಗು ಈಗ ಹುಟ್ಟಿದೆ, ಈಗ ಮಗುಗೆ 5 ನಿಮಿಷ ಅದನ್ನು ತಿನ್ನಬೇಕು ಅಂತ ಆಸೆ ಆಗ್ತಿದೆ, ಅಯ್ಯೋ ನನ್ನ ಮಗುಗೆ ಆಸೆ ಆಗುತ್ತೆ, ಮಗುಗೆ ಬೇಜಾರಾಗುತ್ತೆ ಅಂತ ಅನ್ಸುತ್ತೆ. ಮಗು ಇನ್ನು 80 ವರ್ಷ 100 ವರ್ಷ ಬದುಕಬೇಕು. ನಾವು ನಮ್ಮ ಮಗು 100 ವರ್ಷ ಬದುಕುತ್ತೆ ಅಂದ್ಕೊಂಡು ಸಾಕಬೇಕು. ಆ 100 ವರ್ಷ ಸುಖವಾಗಿ ಬದುಕಬೇಕು ಅಂತಲೂ ನಮಗಿರಬೇಕು. ಹಾಗಾಗಿ ಪ್ರತಿದಿನ ಇದನ್ನ ಮಾಡಿಕೊಡೋದು ಆಸ್ ಎ ಪೇರೆಂಟ್. ಯು ಆರ್ ಡೂಯಿಂಗ್ ಅ ಕ್ರೈಮ್. ಎಸ್, ನಾವು ಆಸ್ ಪೇರೆಂಟ್ಸ್ ನಾನು ಏನು ತಿಂತೀನಿ, ನಾನು ಏನು ಹೇಗೆ ಬದುಕ್ತೀನಿ, ನಾನು ನನ್ನ ಮಕ್ಕಳಿಗೆ ಏನು ಮಾಡಿಕೊಡ್ತೀನಿ, ತುಂಬ ದೊಡ್ಡ ಜವಾಬ್ದಾರಿ ಪೇರೆಂಟಿಂಗ್ ಅನ್ನೋವಂಥದ್ದು. ಅಂದರೆ ಮೋರ್ ಇಂಪಾರ್ಟೆಂಟ್ಲಿ ಇವಾಗ ನಿಮ್ಮ ಒಂದು 2 ನಿಮಿಷದಲ್ಲಿ ನಿಮ್ಗೆ ಅರ್ಜೆಂಟಲ್ಲಿ ಮಾಡಿಕೊಡ್ತೀವಿ ಅನ್ನೋ ಹೆಸರಲ್ಲಿ ನೀವು ಯು ಆರ್ ಕ್ರಿಯೇಟಿಂಗ್ ಅ ಹ್ಯಾಬಿಟ್ ಫಾರ್ ದ್ಯಾಟ್ ಚೈಲ್ಡ್ ಫಾರ್ ಎವರ್. ಎಸ್, ಪೂರ್ತಿ ಜೀವನ ಇದಕ್ಕೆ ಅಡಿಕ್ಟ್ ಆಗಿರೋ ಥರ. ಹೌದು. ಬೇರೆ ಅಡಿಕ್ಷನ್ಗೆ ಮಕ್ಕಳು ಬೀಳಬಾರ್ದು ಅನ್ನೋ ಟೆನ್ಷನ್ಗಿಂತ ಹೆಚ್ಚು ಈ ಟೆನ್ಷನ್ ದೂರ ಮಾಡಿರ್ಬೋದಲ್ಲ. ಮಕ್ಳು ಏನು ಮಾಡ್ತಾರೆ, ಇದನ್ನು ತೆಗೋತಾರಲ್ಲ, ಅವರ ಮನಸ್ಸಿನ ಮೇಲೆ ತುಂಬ ದುಷ್ಪರಿಣಾಮ ಬೀರುತ್ತೆ. ನಾವು ಹೇಳ್ತೀವಿ ಈಗಿನ ಮಕ್ಕಳಿಗೆ ಏಕಾಗ್ರತೆ ಇರಲ್ಲ, ಈಗಿನ ಮಕ್ಕಳಿಗೆ ಸಿಟ್ಟು ಬೇಗ ಬರುತ್ತೆ. ಯಾಕೆ? ಇಂಥದ್ದೆಲ್ಲ ಕೊಡ್ತಿರ್ತೀವಿ ಮಕ್ಕಳಿಗೆ. ನಾನು ಇದು ಒಂದೇ ಅಂತ ಹೇಳಲ್ಲ, ಇಂಥ ಹಲವಾರಿದೆ ಕಾಂಬಿನೇಷನ್ಸ್. ಹಾಗಾದರೆ ಎಲ್ರಿಗೂ ಆಗಿಲ್ಲ ಅಂದರೆ ಎಲ್ರಿಗೂ ಎಲ್ಲನೂ ಆಗಲ್ಲ. ರಸ್ತೆಯಲ್ಲಿ ಹೋಗೋರು ಎಲ್ಲ ವಾಹನಗಳಿಗೂ ಆಕ್ಸಿಡೆಂಟ್ ಆಗೋದಿಲ್ಲ. ಮತ್ತೆ ನಿಯಮ ಪಾಲನೆ ಮಾಡಿದವ್ರಿಗೂ ಒಂದೊಂದ್ಸಲ ಆಕ್ಸಿಡೆಂಟ್ ಆಗುತ್ತೆ ಹಲವು ಕಾರಣಗಳಿಂದ. ಹಾಗಂತ ಎಲ್ಲವೂ ಇವ್ರಿಗಾಗಲ್ಲ ಹೇಳೋಕ್ಕಾಗಲ್ಲ. ಬಟ್ ಸಾಧ್ಯತೆಗಳು ಇದೆ. ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಯಾವತ್ತೋ ಒಂದು ದಿನ ಕೊಡಿ. ಯಾಕೆಂದರೆ ನಾವು ಈ ಜಗತ್ತಲ್ಲಿ ಬದುಕ್ತಾ ಇದ್ದೀವಿ, ಅಲ್ಲಿ ಕಾಣಿಸುತ್ತೆ, ಮಗುಗೆ ಆಸೆ ಆಗತ್ತೆ, ಅಥವಾ ನಮಗೆ ಈಗ ಏನೋ ಒಂದು ತಿನ್ನಲಿ ಅಂತ ಅನಿಸುತ್ತೆ, ಒಂದೊಂದು ಸಲ ಕೊಡಿ. ಕೊಡದೇ ಇದ್ದರೆ ಉತ್ತಮ, ಬಟ್ ಒಂದೊಂದು ಸಲ ಕೊಟ್ಟರೆ ಪರವಾಗಿಲ್ಲ. ಬಟ್ ಮೇಕ್ ಶೂರ್ ದಟ್ ಈಸ್ ನಾಟ್ ದ ಓನ್ಲಿ ಫುಡ್ ದಟ್ ಗೋಸ್ ಇನ್ ಟು ಯುವರ್ ಬೇಬೀಸ್ ಟಮಿ. ನಿತ್ಯ ಊಟ ಕೊಡಿ, ಯಾವತ್ತೋ ಒಂದಿನ ಈ ಥರದ್ದೇನೋ ಒಂದಷ್ಟು ಕೊಟ್ಟರೆ ಪರವಾಗಿಲ್ಲ. ಅದರ ಟೇಸ್ಟು ಅಂದರೆ ಅದೊಮ್ಮೆ ಅಡಿಕ್ಟ್ ಆದರೆ, ಅಂದರೆ ನೀವೀಗ ಅಪರೂಪಕ್ಕೊಮ್ಮೆ ಆದರೂ ಕೊಟ್ಟರು ಅದಕ್ಕೆ ಅಡಿಕ್ಟ್ ಆದರೆ ಮಕ್ಕಳನ್ನು ಅದರಿಂದ ದೂರ ಇಡೋದು ಹೇಗೆ? ಅದು ಪೇರೆಂಟ್ಸಿನ ಹೆತ್ತವರ ಸ್ಕಿಲ್. ಅದು ನಾವು ಆ್ಯಸ್ ಪೇರೆಂಟ್ಸ್ ನಾವು ಕಲ್ತ್ಕೋಬೇಕು. ಬೇಕಾಬಿಟ್ಟು ಮಕ್ಕಳನ್ನ ಬೆಳೆಸೋದಲ್ಲ. ಒಂದು ಡಿಸಿಪ್ಲಿನ್ ಬೇಕೇ ಬೇಕು ಮನೆಯಲ್ಲಿ. ನಮ್ಮ ಮಗ ಹಠ ಮಾಡ್ತಾನೆ ಅಂತ ಕೊಟ್ಟು ಬಿಡೋದಲ್ಲ. ಹಠ ಮಾಡ್ತಾರೆ ಮಕ್ಕಳು, ಅವ್ರಿಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನಮಗೆ ಗೊತ್ತಿದೆ, ನಾವು ಇಷ್ಟು ವರ್ಷ ಬದುಕಿರೋದ್ರಿಂದ ನಮಗೆ ಗೊತ್ತು ಇವತ್ತಿನ ಕಾನ್ಸಿಕ್ವೆನ್ಸಸ್ ನಾಳೆ ಬರುತ್ತೆ ಅನ್ನೋದು. ಅಥವಾ ನೋಡಿ ಆದರೂ ಗೊತ್ತಿರುತ್ತೆ. ಅಟ್ಲೀಸ್ಟ್ ಓದಿ ತಿಳ್ಕೊಳ್ಳೋ ಸಾಮರ್ಥ್ಯ ಆದರೂ ಇರುತ್ತೆ, ವಿವೇಚನೆ ಇರುತ್ತೆ. ಡಿಸಿಪ್ಲಿನ್ ತುಂಬ ಮುಖ್ಯ. ಮಕ್ಕಳಿಗೆ ಇಲ್ಲ, ನಿನಗೆ ಇದು ಸಿಗೋದು ವಾರಕ್ಕೆ ಒಂದೇ ದಿನ, ತಿಂಗಳಿಗೆ ಒಂದೇ ದಿನ. ತುಂಬ ಪೇರೆಂಟ್ಸ್ ಈ ಥರದವ್ರನ್ನೂ ನಾನು ನೋಡಿದ್ದೀನಿ. ಇಂಥ ಆಹಾರ ಅಥವಾ ಯಾವುದನ್ನೇ ಆದರೂ ಹೇಳ್ತಾರೆ, ನಮ್ಮ ಮನೇಲಿ ಇದನ್ನು ತಿಂಗಳಿಗೆ ಒಂದೇ ಸಲ ಮಾಡೋದು ನಾನು, ಅಥವಾ ವರ್ಷಕ್ಕೆ 2 ಸಲ ಮಾಡೋದು ಹೇಳೋರಿದ್ದಾರೆ. ನಾವು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸ್ತೀವಿ, ಅವ್ರು ಜಾಸ್ತಿ ಹಠ ಮಾಡ್ತಾ ಇದ್ದಾರೆ ಅಂತ ಅಂದರೆ ಸಮಥಿಂಗ್ ಈಸ್ ರಾಂಗ್ ಇನ್ ಯೋರ್ ಪೇರೆಂಟಿಂಗ್ ಅಂದರೆ ಇಲ್ಲಿ ಮತ್ತೆ ಅಮ್ಮ ಅಪ್ಪ ಮಾತ್ರ ಅಲ್ಲ ನಾನು ಹೇಳ್ತಿರೋದು, ಇಡೀ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ. ಈಗ ಅಮ್ಮ ಮಾಡ್ಕೊಡಲ್ಲ ಅಂದರೆ ಅಜ್ಜಿ ಮಾಡ್ಕೊಡ್ತಾರೆ, ಸ್ಕೂಲಲ್ಲೂ. ಬಟ್ ಈಗ ಓಕೆ, ಆ ಥರದ ಇದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ಮನೆಯಲ್ಲೇ ರುಚಿಕರವಾಗಿ ಅಡುಗೆ ಮಾಡಿಕೊಡಿ. ಅಲ್ಲ, ಈ ಟೇಸ್ಟ್ ಮೇಕರ್ಸ್ ಹಾಕಿರ್ತಾರೆ ತುಂಬ, ಅದರಲ್ಲಿ ಇರುವ ಏನು ಸೋ ಕಾಲ್ಡ್ ಅಜಿನೋಮೋಟೊ ಇರ್ಬೋದು, ಇತ್ಯಾದಿ. ಇದನ್ನು ಹೇಗೆ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯನಾ? ಎಕ್ಸಾಕ್ಟ್ ಸೇಮ್ ಟೇಸ್ಟ್ ಬೇಕು ಅಂತ ಅಂದರೆ ಕಷ್ಟ ನಮಗೆ. ಆದರೆ ಬೇರೆ ರುಚಿಗಳು, ಮತ್ತು ಇನ್ನೊಂದೇನಂತ ಇದೊಂದೇ ಬೇಕು ಅಂತ ಮಕ್ಕಳು ಹಠ ಹಿಡಿಯೋಕ್ಕೆ ಶುರು ಮಾಡುತ್ತೆ. ಇನ್ನೊಂದೇನಂದರೆ ನಮ್ಮ ಇಂದ್ರಿಯಗಳು ನಾವು ಓವರ್ ಸ್ಟಿಮ್ಯುಲೇಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ನಮಗೆ ಮಂದವಾದ ಅಥವಾ ತುಂಬ ಏನು ಹೇಳ್ತೀವಿ ಸಾಫ್ಟ್ ಆದ ಮ್ಯೂಸಿಕ್ ಇಷ್ಟ ಆಗಲ್ಲ. ಜೋರಾಗಿ ಕೇಳ್ತಾ ಇರಬೇಕು, ಮೈಲ್ಡಾಗಿ ಸಣ್ಣ ಧ್ವನಿ ಕೇಳ್ತಾ ಇದ್ರೆ ಇಷ್ಟ ಆಗಲ್ಲ. ಅದೇ ರೀತಿ ನಾಲಿಗೆಗೂ ಕೂಡ ಈ 10 ರುಚಿಗಳು ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಬೇಕು ಅನ್ನೋ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಹಾಗಾಗಿ ಹೇಗೆ ಅಂದರೆ ಅದನ್ನು ಕಮ್ಮಿ ಮಾಡ್ಕೊಳ್ಳೋದು ಹೇಗೆ? ಒಂದು ಡಿಸಿಪ್ಲಿನ್ ಬೇಕೇ ಬೇಕು. ನಾನು ಆಗಲೇ ಎಲ್ಲದಕ್ಕೂ ಡಿಸಿಪ್ಲಿನ್, ಮನಸ್ಸು ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಹಾರದಲ್ಲಿ. ಹೇಗೆ ಡಯಟ್ ಮಾಡೋದಂದ್ರೆ ನೀವು ಮನಸ್ಸಲ್ಲಿ ಪಕ್ಕ ಮಾಡ್ಕೋಬೇಕು. ನಾನು ಮಾಡಲ್ಲ ಅಂತ ಮಕ್ಕಳಿಗೆ ಬಂದಾಗ ನಾವು ಮನೆಯಲ್ಲಿ ನಾವು ಕೊಟ್ಟರೆ ಮಾತ್ರ ಮಕ್ಕಳು ತಿಂತಾರೆ. ನೀವೇ ಕೊಟ್ಟು ಅಭ್ಯಾಸ ಮಾಡಿಸಿದ್ದು. ಚಿಕ್ಕ ಮಗುಗೆ ವಾರದಲ್ಲಿ 4 ದಿನ ನೂಡಲ್ಸ್ ಕೊಟ್ಟು ಅಭ್ಯಾಸ ಮಾಡಿಸಿದ್ಯಾರು? ದುಡ್ಡು ಕೊಟ್ಟು ಮಗು ಅಂತೂ ತರಲ್ಲ. 4 ವರ್ಷದ ಮಗು ದುಡ್ಡು ಕೊಟ್ಟು ತಗೋಬರೋಂಥ ಸ್ಥಿತಿ ಅಂತೂ ಇಲ್ಲ. ನಾನೇ ತಂದಿರ್ತೀನಿ ಅದನ್ನು, ಅಲ್ವಾ? ನಾವೆಲ್ಲ ಒಂದು ಮತ್ತೆ ಆಯಿತು, ಹಠ ಮಾಡತ್ತಾ ಮಗು, ಮಾಡ್ಕೊಂಡಿರಲಿ. ಒಂದು ಅರ್ಧ ದಿನ ಉಪವಾಸ ಇರುತ್ತಾ, ಮತ್ತೆ ಊಟನೇ ಮಾಡುತ್ತೆ ಹಸಿವಾದಾಗ. ಸೊ ಆ ಡಿಸಿಪ್ಲಿನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್.
ಶಾರ್ಟ್ಕಟ್ ಬೇಡ. ಶಾರ್ಟ್ಕಟ್ ಬೇಡ. ಮತ್ತು ಮನೆಯಲ್ಲಿ ಊಟಕ್ಕೆ ಒಂದು ಪದ್ಧತಿ ಇರಬೇಕು. ಬೇಕಾಬಿಟ್ಟು ಎಷ್ಟೊತ್ತಿಗೂ ಏನೋ ತಿಂತಾ ಇರೋದು ಅದಿದ್ದಾಗ ಅಗೇನ್ ಮಕ್ಕಳಿಗೆ ಏನಾಗುತ್ತೆ, ಆ ಊಟದ ಡಿಸಿಪ್ಲಿನ್ ಮನೆಯಲ್ಲಿ ಬೆಳಿಗ್ಗೆ ಒಂದು ಹೊತ್ತು ಮಧ್ಯಾಹ್ನ ಅದಿಲ್ಲದೆ ಇದ್ದಾಗ, ಮತ್ತು ಯಾರ್ಯಾರೋ ಎಷ್ಟೆಷ್ಟು ಹೊತ್ತಿಗೂ ಹೋಗಿ ತಿನ್ನೋ ಅಂಥದ್ದು ಇದೆಲ್ಲ ಮಾಡಿದಾಗ ಮಗುಗೂ ತಾನು ಹಾಗೆ ಏನು ಬೇಕಾದರೂ ಎಷ್ಟೊತ್ತಿಗೂ ಮಾಡ್ಬೋದು ಅಂತ ಅನಿಸುತ್ತೆ. ಆಲ್ಟರ್ನೇಟ್ ಏನು ಅಂದರೆ, ಒಂದು ಇದನ್ನು ಅಪರೂಪಕ್ಕೆ ಕೊಡಿ, ಮತ್ತು ಮಗುಗೆ ಮನದಟ್ಟು ಮಾಡಬೇಕು. ದಿಸ್ ಈಸ್ ನಾಟ್ ಯುವರ್ ರೆಗ್ಯುಲರ್ ಫುಡ್ ಅನ್ನೋದು ಮನದಟ್ಟು ಮಾಡಬೇಕು. ಮಗುಗೆ ತಾನು ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ತಿನ್ಬೋದು ಅಂತ ಅನ್ನಿಸ್ಬಾರ್ದು. ಅದು ಪೇರೆಂಟ್ಸನ್ನ ನೋಡಿ ತಿಳ್ಕೊಳತ್ತೆ. ನಾವು ನಮಗೆ ಬೇಕಾದ ಹಾಗೆ ಏನೇನೋ ಮಾಡೋದು, ಮಗುಗೆ ಮಾತ್ರ ಕೊಡಲ್ಲ ಅಂತ ಅಂದಾಗ ನೀನು ಮಾಡ್ಬೋದು, ನಾನು ಯಾಕೆ ಮಾಡಬಾರ್ದು, ನಾನು ಯಾಕೆ ತಿನ್ನಬಾರ್ದು, ನೀನು ಅದನ್ನು ತಿಂತೀಯ, ನಾನು ಇದನ್ನು ಯಾಕೆ ತಿನ್ನಬಾರ್ದು. ಅದನ್ನು ಹೇಳುತ್ತೋ ಬಿಡುತ್ತೋ ಮನಸ್ಸೊಳಗೆ ಅದು ಪ್ರಿಂಟ್ ಆಗಿರುತ್ತೆ. ಅದು ಆ ಥರ ಮಗು ಯೋಚನೆ ಮಾಡೋದು ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಅಥವಾ ಅದರ ಡೆವಲಪ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ. ನಿಮ್ಮ ಮತ್ತು ನಿಮ್ಮ ಮಗುವಿನ ನಡುವಿನ ಸಂಬಂಧದ ಮೇಲೆ, ಇವತ್ತು ನೀವು ಯಾವ ರೀತಿ ಮಗುವಿನ ಜೊತೆಗೆ ವ್ಯವಹಾರ ಮಾಡ್ತೀರಿ, ಏನು ಕೊಡ್ತೀರಿ, ಇದೆಲ್ಲವೂ ಕೂಡ ಇನ್ನು 30 ವರ್ಷ ಬಿಟ್ಟು ರಿಫ್ಲೆಕ್ಟ್ ಆಗತ್ತೆ. ಆಗ ನನ್ನ ಮಗ ಹಿಂಗಂತಾನೆ ಅಂತ ಅಂದರೆ, ವಾಟ್ ಹ್ಯಾವ್ ಯು ಡನ್ 30 years ago? ನೀವು ಬಿತ್ತಿದ ಬೀಜ ಇವಾಗ ಫಲ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. 2 ನಿಮಿಷದ ಅರ್ಜೆಂಟ್ ಫುಡ್ಡು ನಿಮ್ಮ ಲೈಫ್ ಲಾಂಗ್ ಇಫೆಕ್ಟ್ ಆಗ್ಬೋದು. ಇವತ್ತು ಗೊತ್ತಾಗದೇ ಇರ್ಬೋದು, ನಾಳೆ ಗೊತ್ತಾಗುವಾಗ ತಡ ಆಗಿರುತ್ತೆ. ಸೊ ಬಿ ಅಲರ್ಟ್ ಅದ್ರ ಬಗ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನಮಸ್ಕಾರ.